ಸರ್, ಒಂದು ಟಿಪಿಕಲ್ ಡೇ ಇನ್ ಯೋರ್ ಲೈಫ್ ಹೇಗಿರುತ್ತೆ, ಲೈಕ್ ಯೂಶಲಿ? Typically, I wake up very early, minus the days when I've gone for inspections or something. On a normal day ಅನ್ಕೊಂಡ್ರೆ I wake up by around 4:45, 5 in the morning. Okay. ನನಗೆ ಮುಂಚೆಯಿಂದನೂ ಐ ಥಿಂಕ್ ಇಟ್ಸ್ ಕಮ್ ಫ್ರಮ್ ನನ್ನ ತಂದೆಯಿಂದ ಬಂದಿರೋದು ಅದು. ಅವರು ಸೈನಿಕ್ ಸ್ಕೂಲ್ ಬಿಜಾಪುರ್ ಹೋಗಿದ್ದು, ಸೊ ಅವ್ರಿಗೆ ಒಂಥರ ಬೆಳಗ್ಗೆ ಎದ್ದು ಹೊರಗಡೆ ಹೋಗಿ ಯಾವುದೋ ಒಂದು ಸ್ಪೋರ್ಟ್ಸ್ ಆಗಲಿ ಫಿಟ್ನೆಸ್ ಆಗಲಿ ಮಾಡಬೇಕಂತ ಇತ್ತು. ನಾನು ಚಿಕ್ಕವನಿದ್ದಾಗಿಂದ ನನಗೆ ಎಬ್ಸ್ಕೊಂಡು ಅವ್ರು ಕರ್ಕೊಂಡು ಹೋಗೋರು. ಅವ್ರು ಟೆನ್ನಿಸ್ ಆಟಕ್ಕೆ ಹೋದ್ರು ನಾನು ಜೊತೆಗೆ ಹೋಗೋನು, ಅಲ್ಲಿ ಬಾಲ್ ಬಾಯ್ ತರ ಕೆಲಸ ಮಾಡ್ತಿದ್ದೆ ನಾನು. ಸೊ ಅದೊಂಥರ ನನ್ನ ಇದ್ರಲ್ಲಿ ಬಂದ್ಬಿಟ್ಟಿದೆ ಈಗ ಬೆಳಗ್ಗೆ ಎದ್ದು ಹೋಗೋದು. ಸೊ ಜನರಲಿ ಐ ವೇಕ್ ಅಪ್ ಅರೌಂಡ್ 4:45, 5 in the morning. By 5:30 I am out of the house. 5:35, 45 I'm out of the house. It depends. ಅದೊಂದು ಜಿಮ್ಗೆ ಹೋಗಿರ್ಬೋದು, ಅಥವಾ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಟ್ರೈನಿಂಗ್ ಹೋಗಿರ್ಬೋದು, ಅಥವಾ ಐ ಎಂಜಾಯ್ ಸ್ವಿಮ್ಮಿಂಗ್. ಸೊ ಯಾವ್ದಾದ್ರು ಕ್ಲಬ್ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಆದ್ರೂ ಹೋಗಿರ್ಬೋದು. ಐ ಎಂಜಾಯ್ ಸೈಕ್ಲಿಂಗ್, ರನ್ನಿಂಗ್ ಆಲ್ಸೋ. ಸೊ ಜನರಲಿ ಹಿಂಗೆ ವೀಕೆಂಡ್ ಇತ್ತಂತಂದ್ರೆ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ, ಎಲ್ಲರೂ ಬನ್ನಿ ಸೈಕ್ಲಿಂಗ್ ಹೋಗೋಣ ಅಂತ, ಒಂದು 50, 60, 100 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ಕೊಂಡು ಬರೋದು. ಸೊ ಈ ತರ ಇರುತ್ತೆ. ಬಟ್ ಆನ್ ಅ ವೀಕ್ ಡೇ ಐ ವುಡ್ ಕಮ್ ಬ್ಯಾಕ್ ಹೋಮ್ ಬೈ ಅರೌಂಡ್ 8 o'clock, 8:15 ಅಷ್ಟೊತ್ತಿಗೆ. ಜೊತೆಗೆ ಒಂದು ಕಪ್ ಕಾಫಿ ಕುಡಿದು ರೆಡಿಯಾಗಿ ಬೈ ಅರೌಂಡ್ 9:15, 9:20 ಬ್ರೇಕ್ಫಾಸ್ಟ್ ಮಾಡಿಕೊಂಡು 9:30 ಅಷ್ಟು ಆಫೀಸ್ ಹೊರಟ್ಬಿಡ್ತೀವಿ. 10 to on a normal day 10 to 6 is the job, but of course invariably it goes up to 7 o'clock, 8 o'clock or so. ಅದು ನಾವು ಇನ್ಸ್ಪೆಕ್ಷನ್ ಅಲ್ಲಿ ಹೋಗಿರ್ತೀವಿ, ಔಟ್ಸೈಡ್ ಬ್ಯಾಂಗ್ಳೂರ್ ಇನ್ಸ್ಪೆಕ್ಷನ್ ಹೋಗಿರ್ತೀವಿ, ಒಂದ್ಸರಿ ಬೈ ಟ್ರೈನ್ ಇನ್ಸ್ಪೆಕ್ಷನ್ ಕುಡ್ ಬಿ ಬೈ ಟ್ರೈನ್ ಆಲ್ಸೋ. ಸೊ ಅದೆಲ್ಲ ಆಗತ್ತೆ. ಆಮೇಲೆ ಆಫೀಸಲ್ಲಿ ಇದ್ರೆ ಅಫ್ಕೋರ್ಸ್ ಫೈಲ್ ವರ್ಕ್ ವಿಲ್ ಆಲ್ಸೋ ಬಿ ದೇರ್, ಲಾಟ್ ಆಫ್ ಪ್ರಪೋಸಲ್ಸ್, ಅಂಡರ್ಸ್ಟ್ಯಾಂಡಿಂಗ್ಸ್, ಇದು of subject meetings irutte. Then there's also a time for when public would like to come and meet and discuss their issues and try to find some solutions to that. So a public interaction ಒಂದಿಷ್ಟು ಆಗುತ್ತೆ. ಇದೆಲ್ಲ ಮುಗಿಯೋದ್ರಲ್ಲಿ ಜನರಲಿ ಒಂದು 6:30 ಹಂಗಾಗುತ್ತೆ. Many times we sit back in office for like an hour extra. There will be some subjects ನಾವು ಯಾರು ಡಿಸ್ಟರ್ಬೆನ್ಸ್ ಇಲ್ಲದೆ, ಯಾರು ಇಲ್ಲದೆ ಇರೋ ಟೈಮ್ನಲ್ಲಿ ಕುತ್ಕೊಂಡು ಅದನ್ನ ಓದ್ಕೊಂಡು ಅರ್ಥ ಮಾಡ್ಕೊಂಡು then work on this and discuss with other people also. ಆ ಟೈಮ್ ಒಂದು ಬೇಕಾಗುತ್ತೆ. ಸೊ ಟಿಲ್ ಅಬೌಟ್ 7:30 we are in office. 7:30 ಹೊರಟ್ರೆ 8:30 ಅಷ್ಟು ಮನೆ ಮುಟ್ಟಿದ್ರೆ ದೆನ್ ಅಬೌಟ್ ಫ್ರೆಶನ್ ಅಪ್ ಆಗಿ ಜೊತೆಗೆ ಊಟ ಮಾಡ್ತೀವಿ. ದಟ್ಸ್ ಆಲ್ಸೋ ಅನದರ್ ಥಿಂಗ್ ದಟ್ ವಿ ಟ್ರೈ ಟು ಡೂ. ಒಂದ್ ಯಾವ್ದಾದ್ರು ಟಿವಿ ಸೀರೀಸ್ ಆರ್ ಮೇ ಬಿ ಪಾರ್ಟ್ ಆಫ್ ದ ಮೂವಿ ಒಂದು ಅರ್ಧ ಗಂಟೆ ವಿ ಮೇಕ್ ಇಟ್ ಸಿಂಗ್ ಟು ವಾಚ್ ಟಿವಿ. ಆಫ್ ಲೇಟ್ ಸ್ವಲ್ಪ ನೆಟ್ಫ್ಲಿಕ್ಸ್ ಅವು ಒಳ್ಳೊಳ್ಳೆ ಸೀರೀಸ್ ಬರ್ತಾ ಇರುತ್ತೆ, ಒಂದು ಅರ್ಧ ಗಂಟೆ ಯಾವ್ದಾದ್ರು ನೋಡ್ಕೊಂಡು ಅಂಡ್ ಐ ಆಮ್ ಅರ್ಲಿ ಟು ಬೆಡ್. ಸೊ ಐ ಸ್ಲೀಪ್ ಬೈ 10 ಗಂಟೆ ಅಷ್ಟೊತ್ತಿ 10:10 ಅಷ್ಟರೊಳಗಡೆ ನಾನು ಮಲ್ಕೊಂಡ್ಬಿಡ್ತೀನಿ. ದೆನ್ ಅಗೇನ್ ಇಟ್ಸ್ ನಾರ್ಮಲ್ ರೂಟೀನ್. On weekend, I am a little more active than on... Oh God, I thought you would say I'm a little more lazy. Weekends I wake up earlier than I wake up on... ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು 4 ಗಂಟೆಗೆ ಎದ್ಬಿಡ್ತೀನಿ. ಸೊ ನನಗೆ ಅಂದ್ರೆ some kind of adventure activity in a week is very important. Okay. ಸೊ ಈಗ ಹೀಗೆ ನೆನ್ನೆ ಬೆಳಗ್ಗೆ I woke up at 4 o'clock. ಇಲ್ಲೇ ದೊಡ್ಡಬಳ್ಳಾಪುರ ಹತ್ರ ಒಂದು ಕೆರೆ ಇದೆ. I wanted to go swim in the lake. ಸೊ ಆ ಕೆಲ್ಸ ಮಾಡ್ಬೇಕು ಅಂತ ಸೊ ಹೋಗಿ ಆಲ್ಮೋಸ್ಟ್ ಬರೋದ್ರಲ್ಲಿ 11 ಗಂಟೆ ಆಗಿತ್ತು. ಸೊ ದಟ್ ಇಸ್ ಸಮಥಿಂಗ್ ದಟ್ 4 ಗಂಟೆಗೆ ಎದ್ದು 11 ಗಂಟೆಗೆ ಬಂದು ಆ ತರ ಆರ್ ಐ ಗೋ ಸೈಕ್ಲಿಂಗ್ ಆನ್ ವೀಕೆಂಡ್. ಆಲ್ ದಿಸ್ ಇಸ್ ರಿಕ್ವೈರ್ಡ್ ಬಿಕಾಸ್ ಯು ವುಡ್ ಹ್ಯಾವ್ ಹ್ಯಾಡ್ ಅ ಹೆಕ್ಟಿಕ್ ವೀಕ್. ಅದರ್ವೈಸ್ ದಿಸ್ ಇಸ್ ಸಮ್ ಕೈಂಡ್ ಆಫ್ ವೇ ಆಫ್ ಬ್ಲೋಯಿಂಗ್ ಆಫ್ ಸ್ಟೀಮ್ ಅಂತ ಹೇಳ್ಬೋದು. ಬಟ್ ಇಟ್ಸ್ ಗುಡ್. ಐ ಎಂಜಾಯ್ ವೀಕೆಂಡ್ಸ್. ಐ ಆಮ್ ಜನರಲಿ ಲಿಟಲ್ ಮೋರ್ ಆಕ್ಟಿವ್. Maybe in the evenings I would like to, Sunday evening or something, I like to play a round of golf as well. So that's how I keep myself entertained on weekends. ಓಕೆ ಓಕೆ. ಸೊ ಏನಾಗುತ್ತೆ ಗೊತ್ತಾ ಸರ್, ಜನರಲ್ ಪಬ್ಲಿಕ್ಗೆ ನಿಮ್ಮಂಥ ಸಾಧಕರ ಜೀವನವನ್ನು ನೋಡಿ ಎಷ್ಟೋ ಸಲ ಪರವಾಗಿಲ್ಲ ಇವರು ನಮ್ಮ ಥರನೇ ಅಂತ ರಿಲೇಟ್ ಮಾಡ್ಕೊಳ್ಳೋಕೆ ಒಂದಾದ್ರೂ ಫ್ಯಾಕ್ಟರ್ ಬೇಕು. ಆ ಥರದ್ದು ಯಾವುದು ಇವಾಗ ನೀವು ಹೇಳಿಲ್ಲ ಎಕ್ಸೆಪ್ಟ್ ಫಾರ್ ಫಿಲ್ಟರ್ ಕಾಫಿ. ಓಕೆ. ಸೊ ಟೆಲ್ ಮಿ ಸಮಥಿಂಗ್, ನೀವು ನಮ್ಗಳ ಥರ ರೀಲ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ದೀರಾ ಯಾವತ್ತಾದರೂ? ಸಾಕಷ್ಟು ಮಾಡಿದ್ವಿ. ಸಾಕಷ್ಟು ರೀಲ್ಗಳು. ಐ ಮೀನ್ ಯಾವಾಗೋ ಒಂದ್ಸರಿ 10 ಗಂಟೆ ಮಲ್ಕೋಬೇಕು ಅಂತ ಇರುತ್ತೆ, ರೀಲ್ ನೋಡ್ತಾ ನೋಡ್ತಾ ಸಡನ್ ನೋಡೋದು 12 ಗಂಟೆ ಆಗ್ಬಿಟ್ಟಿರುತ್ತೆ. ಸೊ ಇಟ್ಸ್ ಮೇ ಬಿ ಸ್ಲೈಟ್ಲಿ ಬ್ಯಾಡ್ ಹ್ಯಾಬಿಟ್ ದಟ್ ವಿ ಆಲ್ ಡೆವಲಪ್ಡ್ ಐ ಥಿಂಕ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಬಟ್ ಈ ತರ ತುಂಬಾ ಇದೆ. ಈ ತರ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸರಿ ಸಂಡೇ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದು, ಆಮೇಲೆ ಸಿಟಿಯಲ್ಲಿ ಡ್ರೈವ್ ಮಾಡೋದು, ಒಂದ್ಸರಿ ರಾತ್ರಿ ಯಾವಾಗ ಒಂದ್ಸರಿ ಡ್ರೈವ್ ಹೋಗೋಣ ಅಂತ ಅನ್ಸುತ್ತೆ. ಸೊ ವಿ ಜಸ್ಟ್ ಗೋ ಫಾರ್ ಡ್ರೈವ್ ಅರೌಂಡ್ ದ ಸಿಟಿ. ಆಮೇಲೆ ಎಷ್ಟೋ ಜನ ಎಲ್ಲಾದ್ರೂ ಸಿಗೋಣ ಬಾ ಅಂತಂದ್ರೆ ಒಂಥರ ಹೈಫೈ ಕಾಫಿ ಶಾಪ್ ಹೋಗೋಣ ಅಂತ, ನಾವಿಲ್ಲ ಫಿಲ್ಟರ್ ಕಾಫಿ ಕುಡಿಯಕ್ ಹೋಗೋಣ ಅಂತ ಹೇಳಿ, ಅಥವಾ ಒಂದ್ಸರಿ ಸಾಯಂಕಾಲ
ಫುಡ್ ಸ್ಟ್ರೀಟ್ ಹೋಗ್ಬಿಟ್ಟು ಅಲ್ಲಿ ಫುಡ್ ತಿನ್ನೋದಾಗ್ಲಿ ಅಥವಾ ಚಾಟ್ಸ್ ತಿನ್ನೋದಾಗ್ಲಿ, ಇಲ್ಲ ಇವೆಲ್ಲ ಅಬ್ಸಲ್ಯೂಟ್ಲಿ ನಾರ್ಮಲ್. ಟು ಬಿ ವೆರಿ ಆನೆಸ್ಟ್, ವಿ ಕ್ರೇವ್ ಫಾರ್ ಅ ನಾರ್ಮಲ್ ಲೈಫ್ ಆಲ್ಸೋ. ಕರೆಕ್ಟ್. ಅಂಡ್ ಸಿನ್ಸ್ ನೀವು ಕಾಫಿ ಬಗ್ಗೆ ತುಂಬಾ ಮಾತಾಡಿದ್ರಿ, ಮೇಡಮ್ ಮಾಡೋ ಕಾಫಿ ಸಖತ್ತಾಗಿರತ್ತೆ ಅಂತ, ಬೆಂಗಳೂರಲ್ಲಿ ಒಂದು 3 ಸ್ಪಾಟ್ಸ್ ಹೇಳಿ, ನಮ್ಗೇನು ಹೈಫೈ ಜಾಗ ಬೇಡ, 3 ಕಾಫಿ ಸ್ಪಾಟ್ಸ್ ವೇರ್ ಯು ಫೀಲ್ ಸಖತ್ತಾಗಿರತ್ತೆ ಇಲ್ಲಿ ಕಾಫಿ. Definitely, I have actually a lot more. But one place that I really enjoy coffee is Brahmin's Cafe. Okay, yes. Brahmin's Cafe coffee is out of the world. The second one is again ಬಸವನಗುಡಿಯಲ್ಲಿ ಉಪಹಾರ ದರ್ಶಿನಿಯಲ್ಲಿ ಇರುತ್ತೆ, ಗಾಂಧಿ ಬಜಾರ್. yes, corner ಅಲ್ಲಿ ಯುಡಿಯಲ್ಲಿ ಒಳ್ಳೆ ಕಾಫಿ ಸಿಗುತ್ತೆ. ಶಾವಿಗೆ ಬಾತು ಕಾಫಿ. ಶಾವಿಗೆ ಬಾತ್ ಸಿಗುತ್ತೆ, ಕಾಫಿ. yes, correct. ಒಂದ್ಸರಿ ಅಲ್ಲೇ ದಾವಣಗೆರೆ ಬೆಣ್ಣೆ ಹಸಿ ತಿನ್ಕೊಂಡು ಆಮೇಲೆ ಕಾಫಿ ಕುಡಿಯಕ್ ಹೋಗ್ತೀವಿ. ಸೊ ಒನ್ ಹೈಫೈ ಪ್ಲೇಸ್ ವೇರ್ ಐ ಲೈಕ್ ದಿಸ್ ಕೈಂಡ್ ಆಫ್ ಕಾಫಿ ಅಂದ್ರೆ ಲೆವಾನ್ ಕೆಫೆ ಇದೆ. ಲೆವಾನ್ ಕೆಫೆ ನಮ್ಮ ಮನೆ ಹತ್ತದಲ್ಲೇ ಇದೆ. ಸೊ ಲೆವಾನ್ ಕೆಫೆ ಇಸ್ ಆಲ್ಸೋ ಸರ್ವ್ಸ್ ಯು ವೆರಿ ಗುಡ್ ಕಾಫಿ. ಸೊ ಅವತ್ತಿನ ದಿನ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ್ದಂತ. ಬಟ್ ಜನರಲಿ ವಿ ಆರ್ ಟಿಪಿಕಲಿ ರೋಡ್ ಸೈಡ್ ನಿಂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದು ಅಂತಂದ್ರೆ ನಥಿಂಗ್ ಲೈಕ್ ಇಟ್. ಎನಿ ಡೇ ಪ್ರಿಫರೇಬಲ್ ಟು ಎನಿ ಅದರ್ ಸ್ಟಾರ್ ಹೋಟೆಲ್ ಆರ್ ಎನಿಥಿಂಗ್. ಫುಡ್ ಇಸ್ ಆಲ್ಸೋ ಟೇಸ್ಟಿ ಅಂಡ್ ಇಟ್ಸ್ ವೆರಿ ಗುಡ್. ಆಮೇಲೆ ಎಷ್ಟೋ ಜನ ಸಂಡೇ ಬೆಳಿಗ್ಗೆ ರನ್ನಿಂಗ್ ಹೋಗ್ತೀವಿ. ರನ್ನಿಂಗ್ ಕಬ್ಬನ್ ಪಾರ್ಕ್ ಅಲ್ಲಿ ರನ್ನಿಂಗ್ ಮುಗಿಸ್ಕೊಂಡು ಅಲ್ಲಿ ಅಡಿಗಾಸ್ ಅಲ್ಲಿ ಬ್ರೇಕ್ಫಾಸ್ಟ್ ಆಗ್ಲಿ, ಇಲ್ಲ ಬಳ್ಳಾಳಲ್ಲಿ ಮಸಾಲೆ ದೋಸೆ ಆಗ್ಲಿ. ಸೊ ದಟ್ ಇಸ್ ಅ ವೆರಿ ರುಟೀನ್ ಥಿಂಗ್. ಆಮೇಲೆ ಸಂಡೇ ಬೆಳಗ್ಗೆ ನಾನು ಬೆಳಗ್ಗೆ ಹೋಗಿರ್ತೀನಿ, ಶಿ ವುಡ್ ಹವ್ ಗಾಟನ್ ಅಪ್ ಅಂಡ್ ಯೋಗಾನು ಅಥವಾ ಮೆಡಿಟೇಷನ್ ಮಾಡಿರ್ತಾರೆ. ನಂದು ರನ್ನಿಂಗ್ ಮುಗಿಯೋ ಟೈಮಲ್ಲಿ ಫೋನ್ ಮಾಡಿಬಿಟ್ಟು ಬಳ್ಳಾಳಕ್ಕೆ ಬಾ ಹೋಗೋಣ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂತ. ಸೊ ದ್ಯಾಟ್ ಈಸ್ ವೆರಿ ವೆರಿ ಅಬ್ಸಲ್ಯೂಟ್ಲಿ ವಿ ಎಂಜಾಯ್ ಟಿಪಿಕಲಿ ಸೌತ್ ಇಂಡಿಯನ್. Typically Bangalore things lot of Bangalore things we enjoy. Okay and ಸಾಯಂಕಾಲ ಒಳ್ಳೆ ಚಾಟ್ಸ್, ಒಳ್ಳೆ ಮಸಾಲ್ ಪುರಿ, ಪಾನಿಪುರಿ, ಸೊ ಅದನ್ನೆಲ್ಲ ಮಾಡ್ತೀವಿ. ಸೊ ಬೆಂಗಳೂರು ಬಿಟ್ಟು ನಿಮ್ಗೆ ಇನ್ನೆಲ್ಲೇ ಪೋಸ್ಟಿಂಗ್ ಆದ್ರೂ ಎಷ್ಟು ಕಷ್ಟ ಆಗತ್ತೆ ಅಂದ್ರೆ, ಬಿಕಾಸ್ ಈ ತರದ ಕಾಫಿ, ಈ ತರದ ತಿಂಡಿ, ಈ ತರದ ಚಾಟ್ಸ್ ಇನ್ ಎಲ್ಲೂ ಸಿಗಲ್ಲ. ಆಫ್ ಕೋರ್ಸ್ ಡೆಲ್ಲಿಲಿ ಯು ಗೆಟ್ ಗುಡ್ ಚಾಟ್ಸ್, ಬಟ್ ಬೆಂಗಳೂರು ಚಾಟ್ಸ್ ಮಸಾಲ ಪುರಿ ಸಿಗೋದೇ ಇಲ್ಲ. ಮಸಾಲ ಪುರಿ ಅನ್ನೋ ಕಾನ್ಸೆಪ್ಟ್ ಇರೋದು ಪ್ರಾಬ್ಲಿ ಬೆಂಗಳೂರು, ಮೇ ಬಿ ಜಸ್ಟ್ ನಾವು ಮೇ ಬಿ ಸ್ಲೈಟ್ಲಿ ಔಟ್ಸೈಡ್ ಆಫ್ ಬ್ಯಾಂಗ್ಳೂರ್, ಕರ್ನಾಟಕದಲ್ಲಿ ಇರ್ಬೋದಾಗ್ಲಿ. ಈ ಮಸಾಲ ಪುರಿ ಅನ್ನೋ ಕಾನ್ಸೆಪ್ಟ್ ಇಲ್ಲೇ ಇರೋದು. ಅಂಡ್ ಸೊ ಮೆನಿ ಟೈಮ್ಸ್ ವಿ ಜೋಕ್ ಆಲ್ಸೋ ಬಿಕಾಸ್ ವಿ ವರ್ಕ್ ಇನ್ ಡೆಲ್ಲಿ. ವರ್ಕ್ ದೇರ್ ಆಲ್ಸೋ ಇಸ್ ವೆರಿ ಎಕ್ಸೈಟಿಂಗ್. ಅದಕ್ಕೆ ನಮ್ಗೆ ಎಷ್ಟೋ ಸರಿ ಅನ್ಸುತ್ತೆ ನಾವು ಬೆಂಗಳೂರಲ್ಲಿ ಇದ್ಬಿಟ್ಟು ಡೆಲ್ಲಿಲಿ ಕೆಲಸ ಮಾಡೋಕ್ಕಾಗಿತ್ತು ಅಂತ. At the end of the day you want to do a lot of Bangalore things. And at heart we are fully Bangaloreans. ಆಯ್ತಾ? ಸೊ ಹೀಗಾಗಿ ನಮಗೆ ಬೆಂಗಳೂರು ಬಿಟ್ಟು ಹೋಗ್ಬೇಕು ಅಂತ ಮನ್ಸು ಬರಲ್ಲ. ಕರೆಕ್ಟ್. ಸೊ ಮ್ಯಾಮ್, ನಿಮ್ಮ ಫೀಲ್ಡಲ್ಲಿ ಯಾವ ಥರದ ರೀಲ್ಸ್ ಜಾಸ್ತಿ ಪಾಪಪ್ ಆಗುತ್ತೆ? ಯಾಕೆ ಈ ಕ್ವೆಶ್ಚನ್ ಕೇಳ್ತಿದ್ದೀನಿ ಅಂದರೆ, ನಾವು ಏನನ್ನು ಜಾಸ್ತಿ ಹುಡುಕ್ತೀವೋ ಆ ಥರದ್ದು ಪಾಪಪ್ ಆಗುತ್ತೆ. ಸಿನ್ಸ್ ನಿಮ್ಮ ಪ್ಯಾಷನೆಟ್, ಯು ಆರ್ ಎಕ್ಸ್ಟ್ರೀಮ್ಲಿ ಪ್ಯಾಷನೆಟ್ ಅಬೌಟ್ ಕುಕಿಂಗ್, ಅದೇ ಜಾಸ್ತಿ ಪಾಪಪ್ ಆಗುತ್ತಾ ಅಥವಾ ಯೋಗಾನ, ಏನು ಯಾವ್ದನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀರಾ? ಇನ್ಸ್ಟಾಗ್ರಾಮ್ ಫೀಡ್ ಅದರಲ್ಲಿ ಒಂದಿಷ್ಟು ಹಾಡ್ಗಾರ್ ಬರುತ್ತೆ ರೀಲ್ಸ್. ಸೊ ನ್ಯೂ ಸಿಂಗರ್ಸ್, ಓಲ್ಡ್ ಸಿಂಗರ್ಸ್ ಅಂಡ್ ದಿ ಸಿಂಗಿಂಗ್ ಪೋಸ್ಟ್ ಎಲ್ಲ. ಇನ್ನು ಕುಕಿಂಗು ನಾನು ಆಕ್ಚುಲಿ ಸೇವ್ ಮಾಡಿ ಇಟ್ಕೊಂಡಿರೋ ಮ್ಯಾಕ್ಸಿಮಮ್ ರೀಲ್ಸೇ ರೆಸಿಪೀಸ್ ಇಟ್ಕೊಂಡು ತುಂಬಾ ಟ್ರೈ ಮಾಡ್ತೀನಿ. ಅದ್ರಲ್ಲೂ ಅಂದ್ರೆ ಶ್ರೇಯಸ್ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಫಾರ್ ಸಮ್ ಈವೆಂಟ್ ಹಾಗೆಲ್ಲ ಇರೋದ್ರಿಂದ ಇವಾಗ ರೀಸೆಂಟ್ ಆಗಿ ದಿಸ್ ಹೈ ಪ್ರೋಟೀನ್ ಡಯಟ್ ಫಾರ್ ವೆಜಿಟೇರಿಯನ್ಸ್. ವಿ ಬೋತ್ ಆರ್ ವೆಜಿಟೇರಿಯನ್ಸ್. ಸೊ ಅದನ್ನ ಈ ಹೈ ಪ್ರೋಟೀನ್ ಮಾಡೋದನ್ನ 100 ರೆಸಿಪಿಗಳನ್ನ ಸೇವ್ ಮಾಡಿ ಇಟ್ಕೊಂಡಿದೀನಿ. ಸೊ ದಟ್ ಈಸ್ ವಾಟ್ ಇಸ್ ದ ಮೇನ್ ಫೀಡ್. ಅದ್ರ ಜೊತೆಲಿ ಒಂದಿಷ್ಟು ಈ ಇನ್ಫಾರ್ಮೇಟಿವ್ ಆ ಥರದ್ ಒಂದಿಷ್ಟು ಬರುತ್ತೆ. ಸೊ ಮೋಸ್ಟ್ಲಿ food. You caught me at high protein vegetarian food. Each reel heading 25 grams of protein, 30 grams of protein. Correct. ಅದರಲ್ಲಿ ಈ ವೆಜಿಟೇರಿಯನ್ ಆಪ್ಷನ್ಸ್ ಹುಡುಕೋದು ಬಹಳ ಕಷ್ಟ ಆಗ್ತದೆ ಇದರಲ್ಲಿ. ಸೊ ಎವ್ರಿಬಡಿ ನನಗೆ ಒಂದಿದೆ, ನಕ್ಕಿದ್ರೆ ಜಾಸ್ತಿ ಕಣ್ಣಲ್ಲಿ ನೀರು ಬರುತ್ತೆ. ಓಕೆ, more the grams, that's so exciting for me. 25, 30 grams, 40 grams of protein ivandralli. Yes sir. And her biggest challenge is to make that high protein food tasty also. ಆಯ್ತಾ, ಅಲ್ಲೇ ಕಷ್ಟ ಇರೋದು. ಅದು ಟೇಸ್ಟಿನೂ ಇರಬೇಕು, ನಾನು ತಿನ್ನೋಂಗೂ ಇರಬೇಕು. Correct. I cannot criticize her also for having tried. So ಅದರ ಇದು ಡೆಡ್ಲಾಕ್ ಸಿಚುವೇಶನ್ಸ್ ಕರೆಕ್ಟ್. ವೆಜಿಟೇರಿಯನ್ಸ್ ಪ್ರೋಟೀನ್ ಹುಡ್ಕೊಂಡು. ಕರೆಕ್ಟ್. ಎಲ್ಲಾ ವೆಜಿಟೇರಿಯನ್ಸ್ ಗಳ ಕಷ್ಟ ಇದು. ಟೋಟಲಿ ಅಗ್ರಿ. ಅಂಡ್ ಈಗ ಒಂದು
ಹಿಸ್ಟ್ರಿ ಆಫ್ ಬ್ಯೂರೋಕ್ರಸಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ನೋಡಿದ್ರೆ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ನೈಸ್. ಯಾಕಂದರೆ ನಮಗೆ ಸ್ವಾತಂತ್ರ್ಯ ಸಿಗೋ 200 ವರ್ಷಗಳ ಮುಂಚೆ ಬ್ರಿಟಿಷರ್ಸ್ಗೆ ಬ್ಯೂರೋಕ್ರಾಟ್ಸ್ ಬೇಕಿರುತ್ತೆ ಅವರ ಗ್ರೋಯಿಂಗ್ ಎಂಪೈರ್ನ ಅದೇ ಥರ ರನ್ ಮಾಡ್ಕೊಂಡು ಹೋಗೋದಕ್ಕೆ. ಸಿವಿಲ್ ಸರ್ವೆಂಟ್ಸ್ ಅನ್ನೋಂಥ ಐಡಿಯಾ ಒರಿಜಿನೇಟ್ ಆಗಿದ್ದು ಹೀಗೆ ಅಂತ ಹೇಳಲಾಗುತ್ತೆ ಆ್ಯಂಡ್ ಇಟ್ ಇವಾಲ್ವ್ಡ್ ಓವರ್ ಅ ಲಾಟ್ ಆಫ್ ಇಯರ್ಸ್. 1850s ಕೊವೆನೆಂಟೆಡ್ ಸಿವಿಲ್ ಸರ್ವಿಸಸ್ ಅನ್ನೋದನ್ನು ಕ್ರಿಯೇಟ್ ಮಾಡ್ತಾರೆ. ಫಾರ್ ದೋಸ್ ಹೂ ಡೋಂಟ್ ನೋ, ಅವಾಗೆಲ್ಲ ಎಕ್ಸಾಮ್ಸ್ ಲಂಡನ್ನಲ್ಲಿ ಇರ್ತಾ ಇತ್ತು, ಇಂಗ್ಲೀಷಲ್ಲೇ ಬರೀಬೇಕಿತ್ತು. ಆ್ಯಂಡ್ ಸಿವಿಲ್ ಸರ್ವಿಸಸ್ ಅಂದರೆ 2 ಥರ ಇರ್ತಾ ಇತ್ತು, ಕೊವೆನೆಂಟೆಡ್ ಆ್ಯಂಡ್ ಅನ್ಕೊವೆನೆಂಟೆಡ್. ಕೊವೆನೆಂಟೆಡ್ ಅಂದರೆ ಹೈಯರ್ ರ್ಯಾಂಕಿಂಗ್ಗೆ, ಇದಕ್ಕೆ ಬ್ರಿಟಿಷರ್ಸ್ಗೆ ಮಾತ್ರನೇ ಅವಕಾಶ ಇರ್ತಿತ್ತು ಬರೆಯೋದಕ್ಕೆ. ಆ್ಯಂಡ್ ಅನ್ಕೊವೆನೆಂಟೆಡ್ ಲೋಯರ್ ರ್ಯಾಂಕಿಂಗ್, ಅದನ್ನು ಭಾರತೀಯರಿಗೆ ಕೊಡೋರು. ಆ್ಯಂಡ್ ಸಿಲೆಬಸ್ ಕೂಡ ಮೋಸ್ಟ್ಲಿ ಯುರೋಪಿಯನ್ ಕ್ಲಾಸಿಕ್ಸ್ ಇರ್ತಾ ಇತ್ತು, ಗ್ರೀಕ್ ಮತ್ತು ಲ್ಯಾಟಿನ್ನ ಕಲಿಬೇಕಿತ್ತು. ಹಾಗಾಗಿ ಒಬ್ಬ ಸಿವಿಲ್ ಸರ್ವೆಂಟ್ ಆಗೋದು ಭಾರತದಲ್ಲಿ ಭಾರತೀಯರಿಗೆ ಸಿಕ್ಕಾಪಟ್ಟೆ ಕಷ್ಟ ಇರ್ತಾ ಇತ್ತು. ಇಟ್ ವಾಸ್ ನಾಟ್ ಈಸಿ ಎಟ್ ಆಲ್. 1922ನಲ್ಲಿ ಪ್ರಪ್ರಥಮ ಬಾರಿಗೆ ಅಲಹಾಬಾದ್ನಲ್ಲಿ ಆ್ಯಂಡ್ ಅದಾದ ನಂತರ ಡೆಲ್ಲಿನಲ್ಲಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಬ್ಯೂಟಿಫುಲ್ ಹಿಸ್ಟ್ರಿ ಏನಿದೆ ಇವತ್ತಿನ ದಿನ ಇಟ್ ಇಸ್ ಇವಾಲ್ವ್ಡ್ ಅಷ್ಟೇ ಚೆನ್ನಾಗಿ. ಇದು ಆಗಿನ ಚಾಲೆಂಜಸ್. ಆದರೆ ಇವತ್ತಿಗೆ 2025 ಡು ಯು ಥಿಂಕ್ ಏನಾದರೂ ಚಾಲೆಂಜಸ್ ಇದೆ ಅಂತ? ಹೌದು, ಅದೇ ಸಾಕಷ್ಟು ಚಾಲೆಂಜಸ್ ಇದೆ. ಪ್ಯೂರ್ಲಿ ಟಾಕಿಂಗ್ ಅಬೌಟ್ ಎಕ್ಸಾಮ್ ಅಂತಂದ್ರೆ ನಾವು ವಿತ್ ಚೇಂಜಿಂಗ್ ಸಿನಾರಿಯೋಸ್ ತುಂಬಾ ಮಾಡರ್ನೈಸೇಷನ್ ಆಗಿದೆ. ಲಾಟ್ ಆಫ್ ಟೆಕ್ನಾಲಜಿ ಇಸ್ ಬೀಂಗ್ ಯುಟಿಲೈಸ್ಡ್ ವೆದರ್ ಇನ್ ಗವರ್ನೆನ್ಸ್ ಆರ್ ಔಟ್ಸೈಡ್ ಗವರ್ನೆನ್ಸ್. ಈ ಚೇಂಜಿಂಗ್ ಟೈಮ್ ಜೊತೆ ಎಕ್ಸಾಮ್ ಆಗಲಿ ಅಥವಾ ಎಕ್ಸಾಮ್ ಪ್ಯಾಟರ್ನ್ ಆಗಲಿ, ವೇಸ್ ಆಫ್ ಸೆಲೆಕ್ಷನ್ ಆಗಲಿ ಆರ್ ಪ್ರೊಫೈಲ್ ಆಫ್ ಸಿವಿಲ್ ಸರ್ವೆಂಟ್ಸ್ ಕೂಡ ಚೇಂಜ್ ಆಗ್ತಾ ಹೋಗಬೇಕು. ಸೊ ಈವನ್ ನೌ ಐ ಥಿಂಕ್ ದಟ್ ದೆರ್ ಇಸ್ ಅ ರಿಕ್ವೈರ್ಮೆಂಟ್ ಆಫ್ ದಟ್ ಹ್ಯಾಪನಿಂಗ್. Now, in this regard, I feel that there is some catching up to do. ಸ್ವಲ್ಪ ಸಿವಿಲ್ ಸರ್ವಿಸ್ ನ ಮಾಡರ್ನೈಸ್ ಮಾಡೋ ಅಂತ ಒಂದು ಎಫರ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ವಿ ಬಿನ್ ಫಾಲೋಯಿಂಗ್ ಬ್ಲೂ ಪ್ರಿಂಟ್ ವಿಚ್ ಹ್ಯಾಸ್ ಬಿನ್ ಲೇಡ್ many years back, several, maybe even several decades, several centuries back. ಅದನ್ನ ಸ್ವಲ್ಪ ಚೇಂಜ್ ಮಾಡಿ ಇಂಡಕ್ಷನ್ ಆಫ್ ಟೆಕ್ನಾಲಜಿ ಇಂಟು ಗವರ್ನೆನ್ಸ್ ಆರ್ ಹೌ ಟು ಮೇಕ್ ಬ್ಯೂರೋಕ್ರಾಟ್ಸ್ ಮೋರ್ ಫೇವರಬಲ್ ಟು ಟೆಕ್ನಾಲಜಿ. ಈ ಒಂದು ಐ ವಾಂಟ್ ಸೆಟ್ ಅವೇರ್ನೆಸ್ ಅಂತ ಹೇಳಲ್ಲ, ಬಟ್ ದಟ್ ಆಟಿಟ್ಯೂಡ್ನಲ್ ಚೇಂಜ್ ಇಸ್ ವಾಟ್ ಇಸ್ ರಿಕ್ವೈರ್ಡ್. ದಟ್ ಐ ಡೆಫಿನೆಟ್ಲಿ ಸೇ. ಅದೇ ತರ ಈಗ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಸ್ಟೈಲ್ ಅಂಡ್ ಪ್ಯಾಟರ್ನ್ ಕೂಡ ನೀಡ್ಸ್ ಟು ಚೇಂಜ್ ಅ ಲಿಟಲ್ ಮೋರ್ towards the modern approach of what is happening in the world today. Today's diplomacy is very different. Countries, the way we handle countries are very, very different. Internally, like for example, recently you must have heard, we have risen way above poverty. So our problems have changed from what they were about 50 years back to what they were about 25 years back. Correct. It has changed to what it is today. So ee changing time jote we need a changed approach also of bureaucracy and bureaucrats as well. This is definitely a requirement of the time. Okay. And adding on, Satyendranath Tagore ಅವರು ಫಸ್ಟ್ ಇಂಡಿಯನ್ ಟು ಕ್ಲಿಯರ್ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂಡ್ 1864 ಅಲ್ಲಿ ಇದಾಗತ್ತೆ. 3 ವರ್ಷಗಳ ನಂತರ ಆಫ್ಟರ್ 1864 4 ಜನ ಮಾತ್ರ ದೇ ಕುಡ್ ಸಕ್ಸೀಡ್. ಅಂಡ್ ಬೈ 1833 12 ಭಾರತೀಯರು. ಆ್ಯಂಡ್ ಬೈ 1915 63 ಭಾರತೀಯರು. ಸೊ ಇವತ್ತಿಗೆ ವರ್ಷಕ್ಕೆ 800ರಿಂದ 100 ಪ್ಲೇಸ್ಮೆಂಟ್ಸ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಬಟ್ ಸ್ಟಿಲ್ ಆಸ್ ಯು ರೈಟ್ಲಿ ಸೆಡ್, ಆ ಚಾಲೆಂಜಸ್ಸು ಅವೆಲ್ಲ ಇದ್ದೇ ಇರುತ್ತೆ. ಆದರೆ ನಾವು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಲೆಸ್ ದೆನ್ 0.1% ಅಷ್ಟು ಅಡ್ಮಿಷನ್ ಇಂದ ಅಂತ ತಗೊಂಡಾಗ ಕ್ಲಿಯರ್ ಆಗೋರು, ಇಂಟರ್ವ್ಯೂನ ಕ್ಲಿಯರ್ ಮಾಡ್ಕೊಂಡು ಆಚೆ ಬರೋರು. ಇಟ್ಸ್ ಲೆಸ್ ದೆನ್ 0.1%. ಇಷ್ಟು ಕಷ್ಟಕರವಾದ ಚಾಲೆಂಜಿಂಗ್ ಆಗಿರೋಂಥ, ನಾಟ್ ಜಸ್ಟ್ ಸರ್ ಪ್ರಾರಂಭದಲ್ಲಿ ಮೆನ್ಷನ್ ಮಾಡ್ದಂಗೆ ಮೆಂಟಲಿ ಕೂಡ ಚಾಲೆಂಜಿಂಗ್ ಆಗಿರೋ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡು ಬಂದಮೇಲೆ ಕಾಮನ್ ಮ್ಯಾನ್ ನಾವು ನೋಡಿದಾಗ ಮ್ಯಾಮ್ ಬಹಳ ಸುಲಭವಾಗಿ ಬ್ಯೂರೋಕ್ರಾಟ್ಸ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಅಥವಾ ಪೊಲಿಟಿಕಲ್ ಪ್ರೆಷರ್ಗೆ ಅವರು ಒಳಗಾಗಬೇಕಾಗತ್ತೆ ಎಷ್ಟೋ ಸಲ. ರೈಟ್, ಪೊಲಿಟಿಷಿಯನ್ಸ್ ಕೈಯಲ್ಲಿ ಜಾಸ್ತಿ ಪವರ್ನ ನೋಡಿದಾಗ ದ್ಯಾನ್ ಬ್ಯೂರೋಕ್ರಾಟ್ಸ್. ಆನೆಸ್ಟ್ಲಿ ಆಸ್ ಅ ಕಾಮನ್ ಮ್ಯಾನ್ ಇಟ್ ಬಾದರ್ಸ್ ಅಸ್. ನಿಮ್ಮ ಟೇಕ್ ಆನ್ ಇಟ್ ಏನು? ಇದರಲ್ಲಿ 2-3 ಆಸ್ಪೆಕ್ಟ್ಸ್ನ ಟಚ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಗವರ್ನೆನ್ಸಲ್ಲಿ 3 ಜುಡಿಷರಿ, ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಚರ್ 3 ಬೇಕು. ಲೆಜಿಸ್ಲೇಚರ್ ನಮ್ಮ ಪೊಲಿಟಿಕಲ್ ಲೀಡರ್ಶಿಪ್, ಎಕ್ಸಿಕ್ಯೂಟಿವ್ ನಾವೆಲ್ಲ ಬ್ಯೂರೋಕ್ರಸಿ, ಹಾಗೆ ಜುಡಿಷರಿ ಅದಕ್ಕೆ ಒಂದು ಡಿಫ್ರೆಂಟ್ ರೋಲ್ ಇದೆ. ಎಲ್ಲವೂ ಬೇಕಾಗಿರುವಂಥದ್ದು, ಎಲ್ಲವೂ ಒಂದಕ್ಕೊಂದಕ್ಕೂ ಪೂರಕವಾಗಿನೇ ಕೆಲಸ ಮಾಡುವಂಥದ್ದು. ಹಾಗಿರುವಾಗ ಈ ಒಂದು ಆಂಗಲ್ ಮಾತ್ರ ನೋಡಿ ಬೇಸರ ಮಾಡ್ಕೊಳ್ಳುವಂಥ ವಿಷಯನೇ ಅಲ್ಲ ಇದು. ಈಗ ಆಸ್ ಅ ಬ್ಯೂರೋಕ್ರೆಟ್ ನನ್ನ ರೋಲ್ ಏನು,
ಎಕ್ಸಿಕ್ಯೂಟಿವ್ ಆಗಿ ಇರೋಂಥದ್ದು ಇಟ್ಸ್ ಟೋಟಲಿ ಡಿಫ್ರೆಂಟ್ ದ್ಯಾನ್ ವಾಟ್ ಅ ಪೊಲಿಟಿಕಲ್ ಲೀಡರ್ಶಿಪ್ ಬ್ರಿಂಗ್ಸ್ ಇನ್ ಟು ದ ಟೇಬಲ್. ಹಾಗಿರೋದ್ರಿಂದ ನಮ್ದು ಟ್ರಾನ್ಸ್ಫರ್, ಈ ಜಾಬೇ ಟ್ರಾನ್ಸ್ಫರಬಲ್. ನಾನು ದ ಡೇ ಐ ಡಿಸೈಡೆಡ್ ಟು ರೈಟ್ UPSC, ಐ ಶುಡ್ ನೋ ದಟ್ ಇಟ್ ಈಸ್ ಅ ಟ್ರಾನ್ಸ್ಫರಬಲ್ ಜಾಬ್. ಇದರಲ್ಲಿ 2-3 ವರ್ಷ ಮಾಡ್ತೀರಿ, ಆದ ನಂತರ ನೆಕ್ಸ್ಟ್ ಪೋಸ್ಟಿಗೆ ಹೋಗ್ತೀವಿ. ಇಟ್ ಈಸ್ ಆಕ್ಚುಲಿ ಸೋ ಬ್ಯೂಟಿಫುಲ್. ಯು ಗೆಟ್ ಟು ಲರ್ನ್ ಸೋ ಮೆನಿ ಡಿಫ್ರೆಂಟ್ ಥಿಂಗ್ಸ್ ಎವ್ರಿ 3 years. ಒಂದೊಂದು ಹೊಸ ಪ್ರೊಫೈಲ್, ಹೊಸ ಕೆಲಸಗಳನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುವಂಥದ್ದು. ಹಾಗಿರೋದ್ರಿಂದ ಇಟ್ಸ್ ಅ ಪ್ಯಾಕೇಜ್ ಡೀಲ್. ಅದು ಬರೀ ಟ್ರಾನ್ಸ್ಫರ್ ಬೇಡ, ಬೇರೆ ಇದು ಮಾತ್ರ ಬೇಕು ಅನ್ಲಿಕ್ಕೆ ಆಗಲ್ಲ. ಒಂದನೇದಾಗಿ. ಎರಡನೇದಾಗಿ ಪೊಲಿಟಿಕಲ್ ಲೀಡರ್ಶಿಪ್. ಈಗ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ದೇ ಆರ್ ಎಕ್ಸ್ಟ್ರೀಮ್ಲಿ ಶಾರ್ಪ್, ಎಕ್ಸ್ಟ್ರೀಮ್ಲಿ ಎಂಪೆಥೆಟಿಕ್. ಅವರು ಗ್ರಾಸ್ ರೂಟ್ಸ್ ಇಂದ ಬಂದಿರೋದ್ರಿಂದ ಜನರಿಗಾಗಿನೇ ಇರುವಂಥ ಜನರ ಪ್ರತಿನಿಧಿಗಳವರು. ಅವರ ಒಂದು ಔಟ್ಲುಕ್ ಫಾರ್ ಎನಿ ಇಶ್ಯೂ ಬ್ಯೂರೋಕ್ರೆಟಿಕ್ ಔಟ್ಲುಕ್ಗೆ ಡಿಫ್ರೆಂಟ್ ಆಗಿರ್ಬೋದು, ಬಟ್ ಇಟ್ ಈಸ್ ಆಲ್ ಗೋಯಿಂಗ್ ಟುವರ್ಡ್ಸ್ ಅ ಲಾರ್ಜರ್ ಗುಡ್ ಫಾರ್ ದ ಪಬ್ಲಿಕ್. ಆ ಆಂಗಲ್ ಅರ್ಥ ಮಾಡ್ಕೊಂಡ್ರೆ ಅಗೇನ್ ಇಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಇನ್ನು ಇಟ್ ಶುಡ್ ಬಿ, ಮೂರನೇದಾಗಿ ಇಟ್ ಶುಡ್ ಬಿ ಇಂಪರ್ಸನಲ್. ಆ ಚೇರ್ ಈಸ್ ವಾಟ್ ಈಸ್ ವರ್ಕಿಂಗ್. ಈಗ ನಾನು ಕೂತ್ಕೊಂಡಿರೋ ಡಿಫೆನ್ಸ್ ಎಸ್ಟೇಟ್ಸ್ ಆಫೀಸರ್ ಪ್ರೊಫೈಲ್ ಇಸ್ ವರ್ಕಿಂಗ್, ನಾಟ್ ದಿವ್ಯಾ ಹೊಸೂರ್. ಆರ್ ಅಂದ್ರೆ ಈ ತರ ಎವ್ರಿ ಪೋಸ್ಟ್ ಹೇಳ್ತಾ ಇರೋದು, ಇಟ್ ಈಸ್ ದ ಪೋಸ್ಟ್ ದಟ್ ವರ್ಕ್ಸ್ ಫಾರ್ ದಟ್. ಅಲ್ಲಿ ಕೂತಿರೋರಿಂದ ಆಗ್ತಾ ಇದೆ, ಅವರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಅದು ನಡೆಯಲ್ಲ ಅನ್ನೋ ಥರ ಇಲ್ಲ. ಸಿಸ್ಟಮ್ ರನ್ಸ್ ಆ್ಯಂಡ್ ಮೇ ಬಿ ಲೀಡರ್ಶಿಪ್ ಇಂದ there may be minor changes and differences in the orientation or how it is taken forward, but system runs this country. So irrespective of all this, all the entire machinery is working towards the nation. So that if that understanding is there, this is not something that needs to be bothered ಅನ್ಸುತ್ತೆ. ಅಂಡ್ ನಮ್ಮ ದೇಶದಲ್ಲಿ, ಭಾರತದಂಥ ದೇಶದಲ್ಲಿ ಪೊಲಿಟಿಷಿಯನ್ಸ್ಗೆ ಆ್ಯಂಡ್ ಮೀಡಿಯಾದಲ್ಲಿರೋರಿಗೆ, ದಟ್ ಸೆಲೆಬ್ರಿಟೀಸ್ಗೆ ಹೈಯೆಸ್ಟ್ ಪವರ್, ರೆಸ್ಪೆಕ್ಟ್, ನೇಮ್, ಫೇಮ್ ಎಲ್ಲವೂ ಸಿಗುತ್ತೆ. ಸರ್, ಇವಾಗ ಆ್ಯಡಿಂಗ್ ಆನ್ ಮ್ಯಾಡಮ್ ಹೇಳಿದ್ದಕ್ಕೆ, ವುಡ್ ಯು ಲೈಕ್ ಟು ಆ್ಯಡ್ ಫ್ಯೂ ಪಾಯಿಂಟ್ಸ್? ಬಿಕಾಸ್ ಮ್ಯಾಮ್ ಹೇಳ್ದಂಗೆ ಒಂದು ಟರ್ಮ್ನ ಕಂಪ್ಲೀಟ್ ಮಾಡಿ ಟ್ರಾನ್ಸ್ಫರ್ ಆಗೋದು ಬೇರೆ ವರ್ಸಸ್ ಯಾವುದೋ ಒಂದು ಪ್ರೆಷರಿಂದ ಇಮಿಡಿಯೇಟ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡೋದು ಬೇರೆ. ಐ ಥಿಂಕ್ ಅದನ್ನ ನಾವು ಯಾರು ಪರ್ಸನಲ್ ಆಗಿ ತಗೊಳ್ದೇ ಇರೋದಕ್ಕೂ ಸಾಧ್ಯ ಇಲ್ಲ, ಆಸ್ ಬ್ಯೂರೋಕ್ರಾಟ್ಸ್ ಯೋರ್ ಸೆಲ್ಫ್ ಆ್ಯಂಡ್ ನಾವು ಜನರಲ್ ಪಬ್ಲಿಕ್ ನೋಡಿದಾಗ್ಲೂ. ಇದರಲ್ಲಿ ಒಂದು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಈ ಪೊಲಿಟಿಷಿಯನ್ಸ್ ದೇ ಆರ್ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್. ಅಂದರೆ ಅವರು ಜನರ ಹತ್ರ ಹೋಗಿ ನಾನು ಒಂಥರ ಪ್ರಾಮಿಸಸ್ ಮಾಡಿ ಬರ್ತಾರೆ, ಎಲೆಕ್ಷನ್ ಗೆದ್ಕೊಂಡ್ ಬರ್ತಾರೆ. ಎಲೆಕ್ಷನ್ ಅಂದ್ರೆ ಗಾಟ್ ದ ಮ್ಯಾಂಡೇಟ್ ಆಫ್ ದ ಪೀಪಲ್, ಅದಕ್ಕೆ ಅವ್ರು ಗೆದ್ಕೊಂಡ್ ಬಂದಿರೋದು. ಆಯ್ತಾ? ಸೊ ವೆನ್ ದೇ ಕಮ್ ಟು ದಟ್ ಲೆವೆಲ್, ದೇ ಹ್ಯಾವ್ ಅ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಗ್ರಾಸ್ ರೂಟ್ಸ್. ಆಮೇಲೆ ಅವ್ರಿಗೆ ಸಬ್ಜೆಕ್ಟ್ ನಾಲೆಡ್ಜ್ ಇರುತ್ತೆ. ಜನರಲಿ ನಮ್ಮಲ್ಲಿ ಸ್ವಲ್ಪ ಪೊಲಿಟಿಷಿಯನ್ಸ್ ಅಂದ್ರೆ ಏನೂ ಗೊತ್ತಿಲ್ಲ, ಏನು ಸಬ್ಜೆಕ್ಟ್ ನಾಲೆಜ್ ಇಲ್ಲ ಅಂತ ಅನ್ಕೊಂತೀವಿ. ಬಟ್ ಆಕ್ಚುಲಿ ದಟ್ ಇಸ್ ನಾಟ್ ಟ್ರೂ. ಇಫ್ ಯು ಇಂಟ್ರಾಕ್ಟ್ ವಿತ್ a lot of politicians, you will find that they are outstanding. Outstanding, ಅವ್ರ ಸಬ್ಜೆಕ್ಟ್ ನಾಲೆಜ್ ಇರುತ್ತೆ, ಅವ್ರಿಗೆ ಇರೋಷ್ಟು ಗ್ರಾಸ್ ರೂಟ್ ನಾಲೆಜ್ ಕನೆಕ್ಟ್ even bureaucrats may not have. ಆಯ್ತಾ? ಸೊ ದೇ ಬ್ರಿಂಗ್ ಅ ಸರ್ಟನ್ ಡೈಮೆನ್ಷನ್ ಟು ದಿಸ್ ಪರ್ಟಿಕ್ಯುಲರ್ ವರ್ಕ್ ದಟ್ ಇಸ್ ಬೀಯಿಂಗ್ ದೇರ್. ಅಂಡ್ ಈಗ ಎಷ್ಟೋ 1000 ಜನ ಬ್ಯೂರೋಕ್ರಾಟ್ಸ್ ಇದ್ದಾರೆ, ಅದೇ ತರ 1000 ಜನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಸೊ ಈಗ ಲೆಟ್ಸ್ ಸೇ ಟುಡೇ at least 10,000 interactions must be happening between bureaucrats and politicians on a day-to-day basis. Okay. There's always a sense of mutual respect, mutual admiration. ಎಷ್ಟೋ ಸರಿ ಅವ್ರಿಗೆ ಒಂದ್ ಡೈಮೆನ್ಷನ್ ಗೊತ್ತಿರ್ಬೋದು, ಅವ್ರಿಗೆ ಫೋನ್ ಮಾಡಿ ಕೇಳ್ತಾರೆ, ಇದನ್ನ ಈ ತರ ನಂಗೊಂದು ಗೊತ್ತಾಗಿದೆ, ನಿಮ್ದು ಅನಿಸಿಕೆ ಏನು ಇದರಲ್ಲಿ ಅಂತ. ಸೊ ದೇ ಆಲ್ಸೋ ಲಿಸನ್ ಟು ವಾಟ್ ಯು ಹ್ಯಾವ್ ಟು ಟೆಲ್ ದೆಮ್. See, then they may take a political decision. They may take a decision which may or may not be political, may or may not be bureaucratic. They may choose what is right also for them. Aita? So this much maturity as bureaucrats also everybody has. Okay. ನಾ ಹೇಳಿಲ್ಲ, ಈಗ ನಮ್ಗೆ ಯಾವುದೋ ಒಂದು ರ್ಯಾಂಡಮ್ಲಿ ಒಂದು ನ್ಯೂಸ್ ಅಲ್ಲಿ ಕೇಳಿ ಬರುತ್ತೆ, ಅವ್ರು ಟ್ರಾನ್ಸ್ಫರ್ ಆಯ್ತು, ಇವ್ರು ಟ್ರಾನ್ಸ್ಫರ್ ಆಯ್ತು ಅಂತ. But these are one odd out of many. Largely, I would say that this is a very healthy relationship, healthy understanding. There is also mutual respect. At least in my experience so far,
I have had fantastic experience meeting with politicians. ಅಂದ್ರೆ ಎಷ್ಟೋ ಸರಿ ನಾವು ನಮಗೆ ಗೊತ್ತಿಲ್ದವ್ರ ಡೈಮೆನ್ಷನ್ ಕೂಡ ಅವ್ರು ತರ್ಬೋದು. ಆಮೇಲೆ ಇಟ್ ಇಸ್ ನಾಟ್ ದಟ್ ಎವ್ರಿ ಟೈಮ್ there is a force or pressure or something like that. Many times it's also something we learn from them. ಅವರು ಹೇಳ್ತಾರೆ ಸ್ವಲ್ಪ ಈ ವಿಷಯನ ಈ ರೀತಿ ಪರಿಶೀಲನೆ ಮಾಡಿ ಅಂತ. Because somebody else may have brought that to their knowledge. So when we look at it also we get okay howdu idu kuda ide anta, then we get back to them and say howdu ee vishayana ee 2-3 dimensional ನಾವು ನೋಡಬಹುದು. Then of course the decision depending on what the nature of work is, as a representative they definitely need to have higher power when it comes to this. It is by design which is like that, but a healthy relationship and this understanding of relationship is very very important. In transfers ಅನ್ನೋದು it's I would not give too much importance to that, because it's something that happens very occasionally. Now it could be one of them could be wrong in any case, but when you look at a larger country as a whole, there is definitely a very good way in which these two institutions or individuals or organizations work together. Also seeing is believing ಅಂತ ಇವತ್ತಿನ ದಿನ ನಾವು ಶಾರ್ಟ್ ಫಾರ್ಮ್ಯಾಟ್ ಅಲ್ಲಿ ಕೆಲವೊಂದನ್ನ ನೋಡಿ ನಾವು ಅದನ್ನೇ ನಂಬ್ತೀವಿ, ಇದೇ ಇರಬಹುದು ಅಂತ. ಐ ಥಿಂಕ್ ದಿಸ್ ಇಸ್ ಆಲ್ಸೋ ಲೈಕ್ ಬಿಗ್ ಬಾಸ್ 24 hours ನಡೆಯುತ್ತೆ, ಬಟ್ ಆ 1 hour ಏನ್ ನೋಡ್ತೀವಿ ನಾವು, ವಿ ಥಿಂಕ್ ದಟ್ ವಾಸ್ ದ ಎಂಟೈರ್ 24 hours ಅಂತ ಅಲ್ವಾ. ಅಂಡ್ ಆಫ್ ಲೇಟ್ ಆಗ್ಬಿಟ್ಟು ಸೋಷಿಯಲ್ ಮೀಡಿಯಾ ಅಲ್ಲಿ ಯು ಕ್ಯಾನ್ ಜಸ್ಟ್ ಒಂದು ರೀಲ್ ಮಾಡಕ್ಕೆ ಒಂದು 20 seconds ಏನೋ ಒಂದು ತಗೊಂಡ್ಬಿಟ್ಟು ಹಾಕಿ ಅದಕ್ಕೆ ಎನಿಬಡಿ ಕ್ಯಾನ್ ಗಿವ್ ಎನಿ ಕಲರ್ ಟು ಇಟ್. ಬಟ್ ಅಲ್ಲಿ ರಿಯಾಲಿಟಿನೇ ಏನೋ ಬೇರೆ ಇರ್ಬೋದು. ಯಾರು ಬರೀ ಒನ್ ಸೈಡ್ ಸ್ಟೋರಿ ಹಾಕ್ಬಿಟ್ಟು ಮಾಡ್ತಾರೆ. So many incidents have happened. You will find people come in support also, you will find somebody criticizing also, but al konege hogi check ಮಾಡಿದಾಗ ರಿಯಾಲಿಟಿ ಏನೋ ಬೇರೆನೇ ಇರುತ್ತೆ altogether. So now nobody wants to know that, because that is not sensational. ಜನರಿಗೆ ಏನೋ ಸೆನ್ಸೇಷನಲಿಸಮ್ ಇದ್ರೆ ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೆ ಈಗ ಆಫ್ ಲೈಟ್ ಅಂತೂ ನ್ಯೂಸ್ ಚಾನಲ್ ಕೂಡ ಮ್ಯೂಸಿಕ್ ಕೂಡ ಹಾಕ್ಬಿಟ್ಟಿದ್ದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಯು ಕ್ಯಾನ್ ಟರ್ನ್ ಎನಿ ಸ್ಟೋರಿ ಡಿಪೆಂಡಿಂಗ್ ಆನ್ ಹೌ ಯು ಪ್ಲೇ ದ ಮ್ಯೂಸಿಕ್ ಟು ಇಟ್. And everybody has a mobile phone, everybody has a camera, and editing software is very easily available. So ಮನೇಲಿ ಕುತ್ಕೊಂಡು ರೀಲ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ ಈಗ. So and people also will have to start understanding that there's more to these things than just one 20-second reel or 30-second reel or ನೋಡಿ. And ideally people should not make an emotional call on several subjects. A lot of these decisions are very objective. ಎಷ್ಟೇ ಯಾವ್ದೇ emotions ಇದ್ರು finally it is like she mentioned, good of the people, good of the country, what is right as per rule, as per law, adne ಮಾಡ್ತಾರೆ. So most of the times it is not like that, but yes, we should be a little more careful about a little bit of the social media and coloring of certain things in certain way to show people in negative or positive light. ಇದು ಸ್ವಲ್ಪ ನಾವು ಕೇರ್ಫುಲ್ ಆಗಿರೋದು ಇಂಪಾರ್ಟೆಂಟ್. Okay. And talking about challenges, especially ಹೆಣ್ಮಕ್ಳು ಫೇಸ್ ಮಾಡಬೇಕಾಗಿ ಬರುವಂತಹ ಚಾಲೆಂಜಸ್ ಯಾವುದೇ ಒಂದು ಫೀಲ್ಡಲ್ಲಿ ಕಂಪ್ಯಾರಿಟಿವ್ಲಿ ಹೆಚ್ಚಿರುತ್ತೆ ಇಸ್ ವಾಟ್ ಐ ಬಿಲೀವ್. ಆ್ಯಂಡ್ ಎಸ್ಪೆಷಲಿ ಸಿವಿಲ್ ಸರ್ವಿಸಸ್ ಅಂತ ತಗೊಂಡಾಗ ಕೊನಿರಾ ಬೆಳ್ಳಿಯಪ್ಪ ಮುತ್ತಮ್ಮ ಅಂತ, ಶಿ ವಾಸ್ ದ ಫಸ್ಟ್ ವಿಮೆನ್ ಟು ಕ್ಲಿಯರ್ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ನಮ್ಮ ಭಾರತದಲ್ಲಿ, ಆ್ಯಂಡ್ ಆಲ್ಸೋ ದ ಫಸ್ಟ್ ವಿಮೆನ್ ಟು ಜಾಯಿನ್ ಇಂಡಿಯನ್ ಫಾರಿನ್ ಸರ್ವಿಸಸ್, ಫಸ್ಟ್ ವುಮೆನ್ ಡಿಪ್ಲೊಮ್ಯಾಟ್ ಆಫ್ ಇಂಡಿಯಾ, ಫಸ್ಟ್ ವುಮೆನ್ ಹೈ ಕಮಿಷನರ್ ಕೂಡ ಆಗಿದ್ರು ಇವರು. ಆದರೆ ಇವರು ಸರ್ವಿಸ್ ಎಂಟರ್ ಆದಾಗ ಶಿ ಹ್ಯಾಡ್ ಟು ಸೈನ್ ಅ ಕಾಂಟ್ರಾಕ್ಟ್ ಸೇಯಿಂಗ್ ನಾನು ಮದುವೆ ಆಗ್ತಿದ್ದ ಹಾಗೆ ಐ ವಿಲ್ ರಿಸೈನ್ ಮೈ ಜಾಬ್ ಅಂತ. ಅಂದರೆ ಮದುವೆ ಆಗೋದು ದೇಶ ಸೇವೆ ಮಾಡೋದಕ್ಕೆ ಅದೊಂದು ತಡೆಯಾಗಿರುತ್ತೆ ಅಂತ ದೇ ಬಿಲೀವ್ಡ್ ಅವತ್ತಿನ ದಿನಕ್ಕೆ. ಬಟ್ ದೆನ್ ಅದನ್ನು ಅವ್ರು ಅಲ್ಲಿಗೆ ಬಿಡಲಿಲ್ಲ. ಶಿ ಫಾಟ್ ಫಾರ್ ಇಟ್ ಸುಪ್ರೀಂ ಕೋರ್ಟಲ್ಲಿ. ಆ್ಯಂಡ್ ಆನಂತರ ಸುಪ್ರೀಂ ಕೋರ್ಟ್ ಡಿಸಿಷನ್ ಹೊರಡಿಸುತ್ತೆ ಸೇಯಿಂಗ್ ಇನ್ಮುಂದೆ ಆಫೀಸರ್ಸ್ ಗವರ್ಮೆಂಟ್ ಪರ್ಮಿಷನ್ ತಗೋಬೇಕಾಗಿಲ್ಲ ಮದುವೆ ಆಗೋದಕ್ಕೆ, ಅಥವಾ ಮದುವೆ ಆದಮೇಲೆ ಅವರು ಸರ್ವಿಸಸ್ನ ಡಿಸ್ಕಂಟಿನ್ಯೂ ಮಾಡೋದು ಬೇಕಾಗಿಲ್ಲ ಅಂತ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಅಣ್ಣಾ ರಾಜಂ ಮಲ್ಹೋತ್ರಾ ಅವರು, ಫಸ್ಟ್ ವುಮೆನ್ ಟು ಹೋಲ್ಡ್ ದ ಪೊಸಿಷನ್ ಆಫ್ IAS ಇವರು. ಆ್ಯಂಡ್ ಇನಿಷಿಯಲಿ ಈ ಸರ್ವಿಸಸ್ನ ಸೇರಬೇಡಿ ನೀವು ಅಂತ ಹೇಳಿದ್ರಂತೆ. ಇನ್ಫ್ಯಾಕ್ಟ್ ಆವತ್ತಿನ ದಿನಕ್ಕೆ ಬೋರ್ಡ್ ಆಫ್ 4 ICS ಆಫೀಸರ್ಸ್ ಅವರು ಹೇಳಿದ್ರಂತೆ ನಿಮಗೆ ಫಾರಿನ್ ಸರ್ವಿಸ್ ಕೊಡ್ತೀವಿ ಅಥವಾ ಸೆಂಟ್ರಲ್ ಸರ್ವಿಸಸ್ನ ತಗೊಳ್ಳಿ, ಅದು ಇಟ್ಸ್ ಮೋರ್ ಸೂಟಬಲ್ ಫಾರ್ ವಿಮೆನ್ ಅಂತ. ಬಟ್ ಅವರು ಆರ್ಗ್ಯೂ ಮಾಡ್ತಾರೆ ಅವ್ರ ಕೇಸ್ನ, ಆ್ಯಂಡ್ ಶಿ ಸ್ಟ್ಯಾಂಡ್ಸ್ ಬೈ ಅವ್ರ ಡಿಸಿಷನ್ ಏನು ಅದು. ಫಸ್ಟ್ ಪೋಸ್ಟಿಂಗ್ ಮೆಡ್ರಾಸಲ್ಲಿ ಆಗುತ್ತೆ. ಅವತ್ತಿನ CM ರಾಜಗೋಪಾಲಾಚಾರಿ ಅವರು ಒಬ್ಬ ಹೆಣ್ಮಗುವಿಗೆ ಹೇಗೆ ನಾನು ಡಿಸ್ಟ್ರಿಕ್ಟ್ ಸಬ್ ಕಲೆಕ್ಟರ್ ರೋಲ್ನ ಕೊಡಲಿ, ಕ್ಯಾನ್ ಶಿ ಹ್ಯಾಂಡಲ್ ದಿಸ್ ಅನ್ನೋ ಒಂದು ಡೌಟ್ ಇರುತ್ತೆ. ಆದರೆ ಆ ಕಾಲಕ್ಕೆ ಮ್ಯಾಮ್ ಅವರು ಹಾರ್ಸ್ ರೈಡಿಂಗ್, ರೈಫಲ್, ರಿವಾಲ್ವರ್ ಶೂಟಿಂಗ್ ಏನೆಲ್ಲ ಕಲ್ತಿದ್ರು ಅಂದರೆ ನನ್ನ ನೀವು ಬೇಡ ಅನ್ನೋದಕ್ಕೆ ಕಾರಣನೇ ಇಲ್ಲ ಅಂತ ಜಸ್ಟಿಫೈ ಮಾಡಿ ಆ ಪೊಸಿಷನ್ನ ಪಡ್ಕೊಳ್ತಾರೆ. ರೀಸೆಂಟ್ ಟೈಮ್ಸ್ ಅಂತ ತಗೊಂಡಾಗ 2017 ಸೆಕೆಂಡ್ ಅಟೆಂಪ್ಟಲ್ಲಿ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದಂಥ ಅನುಕುಮಾರಿ ಅವರು, ಒಂದು ಮಗುವಿನ ತಾಯಿ, ಮದುವೆ ಆಗಿ ಮಗು ಆದ ಮೇಲೆ 2 ವರ್ಷ ಫ್ಯಾಮಿಲಿಯಿಂದ ದೂರ ಇದ್ದು ಅವರು ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಳ್ತಾರೆ. ಇನ್ಫ್ಯಾಕ್ಟ್ ಹರಿಯಾಣ ಸ್ಟೇಟಲ್ಲಿ ಇವರು ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡ್ಮೇಲೆ
ಬೇಟಿ ಬಚಾವ್ ಬೇಟಿ ಪಡಾವ್ಗೆ ಇವ್ರನ್ನ ಅಂಬಾಸಿಡರ್ ಆಗಿ ಕೂಡ ನೇಮಿಸ್ತಾರೆ. ಸೊ ಹೆಣ್ಮಕ್ಳು ಫೇಸ್ ಮಾಡಿದಂಥ ಚಾಲೆಂಜಸ್ ಆ್ಯಂಡ್ ಅದನ್ನು ಗೆದ್ದು ಬಂದಿರುವಂಥ ರೀತಿ ಎಷ್ಟು ಅದ್ಭುತವಾಗಿದೆ ಅಂದರೆ, ಬಟ್ ಯಾವುದೇ ಒಂದು ಫೀಲ್ಡಲ್ಲಿ ಮ್ಯಾಮ್ ಐ ಬಿಲೀವ್ ಒಬ್ಬ ಗಂಡು ಅಚೀವ್ ಮಾಡೋದು ಇಸ್ ಬಹಳ ಸುಲಭ ಕಂಪೇರ್ ಟು ಹೆಣ್ಣು. ಯಾಕಂದರೆ ಸಾಕಷ್ಟು ಚಾಲೆಂಜಸ್ನ ಮೆಟ್ಟಿ ನಿಂತು ನಾವು ಅಚೀವ್ ಮಾಡಬೇಕಾಗತ್ತೆ. ಇವಾಗ ಒಬ್ಬ ಮೇಲ್ ಬಾಸ್ಗೆ ಯಾರು ಬೇಕಾದರೂ ಓಕೆ ಇವ್ರು ನಮ್ಮ ಬಾಸ್ ಅಂತ ಒಪ್ಕೊಂಡಂಥ ಅದೇ ರೀತಿಯಲ್ಲಿ ಒಬ್ಬ ಫೀಮೇಲ್ ಬಾಸ್ನ ಇನ್ನೂ ಅಷ್ಟು ಓಪನ್ ಆಗಿ ಒಪ್ಕೊಳ್ಳೋದಿಲ್ಲ ಇಸ್ ವಾಟ್ ಐ ಬಿಲೀವ್. ಆ್ಯಸ್ ವುಮೆನ್ ನಿಮಗೆ ಚಾಲೆಂಜಿಂಗ್ ಅಂತ ಅನ್ಸುತ್ತಾ? ಇನ್ ಎವ್ರಿ ಸ್ಟೆಪ್ ಆಫ್ ಯು ಲೈಫ್ ಇಟ್ ಈಸ್ ಆ್ಯಕ್ಚುಲಿ ಚಾಲೆಂಜಿಂಗ್ ವೆನ್ ಕಂಪೇರ್ ಟು ಅ ಮ್ಯಾನ್ ಅಂತ? ಖಂಡಿತ. ಸಿ ಇನ್ಇಕ್ವಾಲಿಟಿ ಎಲ್ಲದರಲ್ಲೂ, ಜೆಂಡರ್ ಇನ್ಇಕ್ವಾಲಿಟಿ ಅನ್ನೋದು ಎಲ್ಲ ಕ್ಷೇತ್ರದಲ್ಲೂ ಇದೆ ಅನ್ಸುತ್ತೆ. ಈಗ ನೀವೂನು ಫೇಸ್ ಮಾಡಿರ್ತಿರ್ಬೋದು, ಅಥವಾ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡುವಂತ ನನ್ನ ಫ್ರೆಂಡ್ಸ್ ಇರ್ಲಿ, ಎಲ್ರೂ ಫೇಸ್ ಮಾಡ್ತಾನೆ ಇದ್ದಾರೆ. ಆದ್ರೆ ಇಲ್ಲಿ ನನ್ನ ಪರ್ಸ್ಪೆಕ್ಟಿವ್ ಇಂದ ಹೇಳೋದಾದ್ರೆ, ಸಿವಿಲ್ ಸರ್ವಿಸಸ್ ಅನ್ನೋದು ಒಂದು ಲೀಡರ್ಶಿಪ್ ಪೊಸಿಷನ್ ಅನ್ನೇ ಕೊಡೋದು. ಸೊ ಯು ಇನ್ವೇರಿಯಬಲಿ ಯು ಆರ್ ಇದರ್ ಹೆಡ್ ಆಫ್ ಆರ್ಗನೈಸೇಷನ್ ಆರ್ ಹೆಡ್ ಆಫ್ ಆಫೀಸ್, ಯು ಆರ್ ಲೀಡಿಂಗ್ from where you are sitting. So women in leadership role alli, I definitely feel there are a lot of challenges even today. Vandu andre as a societal conditioning hegide andre innೂ women ಹತ್ರ ಆರ್ಡರ್ಸ್ ತಗೊಳ್ಳೋದಕ್ಕೆ ನಮ್ಮ ಸಮಾಜ ಇನ್ನೂ ಅಷ್ಟಾಗಿ ರೆಡಿ ಇಲ್ಲ. ಜನರಲಿ ಆಫೀಸಸ್ ಅಲ್ಲಿ ಎಷ್ಟೇ ನಾವು ಜೆಂಡರ್ ಈಕ್ವಾಲಿಟಿ ಅಂತ ನೋಡ್ತೀವಿ ಅಂದ್ರೂ ಹೆಚ್ಚು ಮಿಡಲ್ ಏಜ್ಡ್ ಮೆನ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಸೊ ಯಂಗ್ ಲಾಟ್ ಬಗ್ಗೆ ನಾನು ಅಂದ್ರೆ ದೇ ಮೇ ಬಿ ಮೋರ್ ಅವೇರ್, ಬಟ್ ನಮ್ಮ ಒಂದು ಆಫೀಸ್ಗಳಲ್ಲಿ ಮಿಡಲ್ ಏಜ್ಡ್ ಮೆನ್, ಅವ್ರಿಗೆ ಅ ವುಮನ್ ಬಾಸ್ ಗಿವಿಂಗ್ ಆರ್ಡರ್ಸ್, ಡೆಫಿನೆಟ್ಲಿ ದಟ್ ಈಸ್ ನಾಟ್ ಸಮಥಿಂಗ್ ದಟ್ ದೇ ಹ್ಯಾವ್ ಬಿನ್ ಕಂಡೀಷನ್ ಟು ಟೇಕ್. ಹಾಗಂತ they don't change their opinion anta alve alla. Every role when I have taken upon in the last 12 years, first hodaga nanga challenges bandide to order them to get work done. Adu aa one first few months it has been challenging. Okay. But I have seen it in my own experience. By the end of my tenure, all of them have turned around. And they have been one of ಇವಾಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ತುಂಬಾ ಕ್ಲೋಸ್ ಆಗಿ ಇರುವಂತ ಇದೊಂದು ನಮ್ಮ ಸ್ಟಾಫ್ ಎಲ್ಲ ಇದ್ದಾರೆ. ಬಟ್ ಇನಿಷಿಯಲಿ there has been such a case that they have not been able to take orders. Another aspect I have seen is overall impression about any lady officer technically may or may not be sound, ಅಂದ್ರೆ rule position wise or implementation wise, ಅಥವಾ ಲೇಡಿ ಆಫೀಸರ್ಸ್ಗೆ ಅಗೇನ್ ಮಗು ಆಗತ್ತೆ, ಮಕ್ಳಿರ್ತಾರೆ, ಮನೇಲಿ ನೋಡ್ಕೊಳ್ಳೋದಿರತ್ತೆ. ಸೊ ಅವರು ಸೀರಿಯಸ್ ಪೋಸ್ಟಿಂಗ್ ಮಾಡ್ಲಿಕ್ಕೆ ರೆಡಿ ಇದಾರೋ ಇಲ್ವೋ ಅಂತ ಒಂದು ಪರ್ಸೆಪ್ಷನ್ ಇರುತ್ತೆ ಪೊಸಿಷನ್ ಬಂದ್ಮೇಲೆ. ಸೊ ಡಬ್ಲಿ ಹಾರ್ಡ್ ಪ್ರೂವ್ ಮಾಡ್ಬೇಕಾಗತ್ತೆ. ಈಗ ನಾನು ಯಾವುದೇ ಇದಕ್ ಹೋಗ್ಲಿ, ಪೋಸ್ಟಿಗೆ ಹೋಗಿದ್ದೀನಲ್ಲ, ಆಗ ಫಸ್ಟ್ 4-5 months I have worked doubly hard. ಅಂದ್ರೆ ರಾತ್ರಿ 10 ಗಂಟೆಗೆ ತನಕ ಕೂತ್ಕೋಬೇಕಾ, ಓಕೆ ವಾರಕ್ಕೆ 3 ಸಲ ಡೆಲ್ಲಿಗೆ ಹೋಗ್ಬೇಕಾ, ಓಕೆ ಒಂದು ಹೊಸದಾಗಿ ಲಾಸ್ ಅಂಡ್ ಸಿ ಲ್ಯಾಂಡ್ ರಿಲೇಟೆಡ್ ಲಾಸ್, ರೂಲ್ಸ್ ಅಂಡ್ ಪಾಲಿಸಿ ಪೇಪರ್ಸ್, ಎವ್ರಿಥಿಂಗ್ 100 ಪೇಜ್ ಇರುವಂತ ಫೈಲ್ಸ್ ಸ್ಟಡಿ ಮಾಡ್ಬೇಕಾ, ಓಕೆ ಐ ಆಮ್ ದೇರ್ ಫಾರ್ ದ್ಯಾಟ್, ಬಿಕಾಸ್ I am representing the whole women community. I'm not representing myself. I'm representing the whole women community. So ನಾನು ಒಂದು ತಪ್ಪು ಮಾಡಿದ್ರೆ ದಿವ್ಯಾ ತಪ್ಪು ಮಾಡಿದ್ರು ಅಂತ ಹೇಳಲ್ಲ, ಈ ಲೇಡೀಸೇ ಹೀಗೆ ಆ ಥರ ಆಗ್ಬಿಡತ್ತೆ, ಅಥವಾ ಲೇಡಿ ಆಫೀಸರ್ಸ್ ಸೀರಿಯಸ್ ಇರಲ್ಲ ಅಂತ ಆಗ್ಬಿಡುತ್ತೋ ಏನೋ ಅನ್ನೋದು. ದಟ್ ಆಲ್ವೇಸ್ ಐ ಕ್ಯಾರಿ ದಟ್ ಇನ್ ಮೈ ಮೈಂಡ್, ದಟ್ ಐ ವರ್ಕ್ ಡಬ್ಲಿ ಹಾರ್ಡ್ to prove that we are still capable of doing that. But luckily, again, as I told, people come around. Correct. Society comes around. The same staff come around to take the orders, do as a team, everything that happens. ನೀವು ಹೇಳಿದ ಹಾಗೆ while climbing the ladder, ಆ ಡಬಲ್ ಎಫರ್ಟ್ ಕೊಡೋದು ಇಸ್ ಸೋ ಇಂಪಾರ್ಟೆಂಟ್. ಅದಕ್ಕೆ ಮೇ ಬಿ ಭಾರತದಲ್ಲಿ ನೀವು ನೋಡಿದ್ರೆ ಗ್ರಾಮ ಪಂಚಾಯತಿ ಲೆವೆಲ್ಸ್ ಅಲ್ಲಿ ಎಷ್ಟೊಂದು ಹೆಣ್ಮಕ್ಳನ್ನ ನೋಡ್ತೀವಿ, ಸಿಕ್ಕಾಬಡೆ ಆಕ್ಟಿವ್ ಆಗಿರ್ತಾರೆ. ಬಟ್ ಹೈಯೆಸ್ಟ್ ಪೊಸಿಷನ್ ಇವಾಗ ಪ್ರಧಾನಮಂತ್ರಿ ಅಂತ ತಗೊಂಡ್ರೆ ದೇರ್ ವಾಸ್ ಓನ್ಲಿ ಒನ್ ಫಿಮೇಲ್ ಪ್ರೈಮ್ ಮಿನಿಸ್ಟರ್. ಇದು ಭಾರತದ ಮಾತ್ರ ಅಲ್ಲದೆ ದೇಶದಲ್ಲಿ, ಪ್ರಪಂಚದಲ್ಲಿ ಎಲ್ಲೇ ನೋಡಿದ್ರು ವಿಮೆನ್ ಲೀಡರ್ಸ್ ಅಟ್ ದ ಟಾಪ್ ಮೋಸ್ಟ್ ಲೆವೆಲ್ ನಾವು ನೋಡೋದು ಬಹಳ ವಿರಳ.